ತಮಿಳುನಾಡು ಕಡೆಯಿಂದ ಗೋವಾ ಕಡೆಗೆ 5 ಗರ್ಭಿಣಿ ಜರ್ಸಿ ಆಕಳನ್ನು ಸಾಗಿಸುತ್ತಿದ್ದ ವಾಹನವನ್ನು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ತಡೆಹಿಡಿದು ತನಿಖೆ ಕೈಗೊಂಡ ಘಟನೆ ಸೋಮವಾರ ಬಿಣಗ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಿದೆ. ವಾಹನವೊಂದರಲ್ಲಿ ಆಕಳನ್ನು ಗೋವಾಕ್ಕೆ ಸಾಗಿಸುತ್ತಿರುವ ಬಗ್ಗೆ ಮಾಹಿತಿ ನೀಡಿದ್ದರಿಂದ ಕರವರ ಗ್ರಾಮೀಣ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಾತೇನಹಳ್ಳಿ ನೇತೃತ್ವದ ತಂಡ ಬಿಣಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಕಳಿದ್ದ ವಾಹನ ತಡೆಹಿಡಿದಿದ್ದು, ತದನಂತರ ಇದು ಗೋವಾದ ಮಹಲ್ವಾಡ ಡೈರಿ ಫಾರ್ಮ್ಗೆ ಸಾಗಿಸುತ್ತಿರುವ ಜರ್ಸಿ ಆಕಳು ಎಂದು ತಿಳಿದು ಬಂದಿದೆ. ತಮಿಳುನಾಡಿನ ಕೃಷ್ಣಗಿರಿಯಿಂದ ಗೋವಾದ ಮಹಲ್ವಾಡ ಡೈರಿ ಫಾರ್ಮ್ಗೆ ಈ ಜರ್ಸಿ ಆಕಳನ್ನು ಸಾಗಿಸಲಾಗುತ್ತಿದೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟ ಎನ್ಡಿಡಿಬಿ ಡೈರಿ ಸರ್ವಿಸ್ ಹಾಗೂ ರಾಹುರಿ ಸೆಮೆನ್ ಸ್ಟೇಷನ್ಗೆ ಕರೆ ಮಾಡಿ ಅನುಮತಿ ಪತ್ರದ ಕುರಿತು ಮಾಹಿತಿಯನ್ನ ಖಚಿತಪಡಿಸಿಕೊಂಡಿದ್ದಾರೆ. ಆದರೆ ಚಾಲಕನ ಬಳಿ ಮೂಲ ಅನುಮತಿ ಪತ್ರ ಇಲ್ಲದ ಕಾರಣ ಘಟನೆ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಸ್ಥಳಕ್ಕೆ ಬಂದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಪಶು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿ ಪರಿಶೀಲಿಸುವಂತೆ ಆಗ್ರಹಿಸಿದ್ರು. ಅಲ್ಲದೆ ಡೈರಿ ಸರ್ವಿಸ್ ರವರ ಸೂಚನೆ ಪ್ರಕಾರ ವಾಹನವನ್ನ ನೆರಳಿನ ಪ್ರದೇಶದಲ್ಲಿ ನಿಲ್ಲಿಸಿ ಜಾನುವಾರುಗಳಿಗೆ ನೀರುಣಿಸಲು ಅವರ ಜೊತೆ ಸ್ಥಳೀಯರು ಕೈಜೋಡಿಸಿದ್ರು. ಆ ವೇಳೆ ಸ್ಥಳಕ್ಕಾಗಮಿಸಿದ ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಪರಿಶೀಲನೆ ನಡೆಸಿದ್ರು. ಎನ್ಡಿಡಿಬಿ ಡೈರಿ ಸರ್ವಿಸ್ ಅವರಿಂದ ಎಲ್ಲಾ ಮಾಹಿತಿಯನ್ನ ಖಚಿತಪಡಿಸಿಕೊಂಡು ಅದರಂತೆ ವಾಹನದ ವ್ಯವಸ್ಥೆಯನ್ನ ತಪಾಸಣೆಗೊಳಿಸಿದ್ರು. ಎಲ್ಲಾ ದಾಖಲೆಗಳ ಸತ್ಯಾಸತ್ಯತೆ ಪರಿಶೀಲನೆ ಬಳಿಕ ಅವರು ವಾಹನ ಬಿಡಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ರು. ಗೋಕರ್ಣ ಕಡಲ ತೀರದಲ್ಲಿ ಜಲಸಾಹಸ ಕ್ರೀಡೆ, ಬೋಟಿಂಗ್ ಮುಂತಾದ ಚಟುವಟಿಕೆ ನಡೆಸಲು ಪ್ರವಾಸೋದ್ಯಮ ಇಲಾಖೆ ಟೆಂಡರ್ ನೀಡುವ ಬದಲು ಗ್ರಾಮ ಪಂಚಾಯತ್ ನೀಡಬೇಕು. ಈ ಮೂಲಕ ಸ್ಥಳೀಯರಿಗೆ ಉದ್ಯೋಗ ನೀಡುವುದು, ಇದರಿಂದ ಬರುವ ಆದಾಯವನ್ನು ಕಡಲ ತೀರದ ಅಭಿವೃದ್ಧಿಗೆ ಬಳಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸೋಮವಾರ ಗೋಕರ್ಣ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಹಲವರು ಈ ವಿಷಯ ಪ್ರಸ್ತಾಪಿಸಿ ಮಾತನಾಡಿ, ಪ್ರವಾಸೋದ್ಯಮ ಇಲಾಖೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತದೆ. ಆದರೆ ಇಲ್ಲಿ ಅವಶ್ಯವಿರುವ ಯಾವುದೇ ಸೌಲಭ್ಯ ಒದಗಿಸಲು ನೀಡುತ್ತಿಲ್ಲ. ಇದರ ಬದಲಾಗಿ ಗ್ರಾಮ ಪಂಚಾಯತ್ ನಿರ್ವಹಿಸಿದ್ರೆ ಇಲ್ಲಿನ ಅಭಿವೃದ್ಧಿಗೆ ಹಣ ಬಳಸಬಹುದಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ಇದರಂತೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಜಲ್ ಜೀವನ್ ಮಿಷನ್ ಅಡಿ ಮನೆ ಮನೆಗೆ ನೀರು ಪೂರೈಕೆಯ ಯೋಜನೆ ಪೂರ್ಣಗೊಳಿಸಿ 2 ವರ್ಷ ಕಳೆದಿದೆ. ಆದರೆ ಈವರೆಗೂ ಹಲವು ಮನೆಗಳಿಗೆ ನೀರಿನ ಸಂಪರ್ಕ ನೀಡಿಲ್ಲ. ಪೈಪ್ಲೈನ್ ಅಳವಡಿಕೆಗೆ ಮೊದಲೇ ಹಣ ಭರಣ ಮಾಡಲಾಗಿದೆ ಎಂದು ರಶೀದಿಯನ್ನ ತೋರಿಸಿ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೋಟೆಲ್, ರೆಸಾರ್ಟ್ ಸೇರಿದಂತೆ ಹಲವೆಡೆ ಅಕ್ರಮ ನಳದ ಸಂಪರ್ಕ ನೀಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂತು. ಈ ಕುರಿತು ಸಭೆಯಲ್ಲಿ ದೊಡ್ಡ ಗದ್ದಲವೇ ನಡೆಯಿತು. ಪೈಪ್ಲೈನ್ ರಿಪೇರಿಗಾಗಿ ಹೊಂಡ ತೆಗೆದು ಮುಚ್ಚದೆ ಬಿಟ್ಟಿರುವುದು, ಹೀಗೆ ಹಲವಾರು ತೊಂದರೆಯನ್ನ ವಿವರಿಸಿ ಕ್ರಮ ತೆಗೆದುಕೊಳ್ಳಿ ಎಂದರು. ಮಾರ್ಗಸೂಚಿ ಫಲಕಗಳಿಲ್ಲದೆ ಪ್ರವಾಸಿಗರು ಸರಿಯಾದ ಮಾರ್ಗ ತಿಳಿಯದೆ ಊರು ಸುತ್ತುತ್ತಿದ್ದು, ಇದರಿಂದ ಹಲವೆಡೆ ವಾಹನ ದಟ್ಟಣೆ ಉಂಟಾಗುತ್ತದೆ. ದಾನಿಗಳು ನಾಮಫಲಕ ಅಳವಡಿಸಿದ್ರೂ ಅದಕ್ಕೂ ಬಿಡದೆ ತಾವು ಅಳವಡಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಜನರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಲ್ಲ ಯಾಕೆ ಈಗ ನೋಡಿ ರಥ ಬೀದಿಲಿ ಮೊನ್ನೆ ಮಾತ್ರ ಕಡೆ 2 ಹೊಂಡ ತೊಡಿದ್ರಿ, ಇವತ್ತಿಗೆ 1.5 ತಿಂಗಳಾಯ್ತು ಹೊಂಡ ತೊಡಿ, ಒಂದು ತಿಂಗಳಾಯ್ತು. ಯಾಕೆ ಆಗುತ್ತೆ? ಸುಮ್ಮನೆ ಹೊಂಡ ತೊಡಿ ಹೋಗಬೇಡಿ. ನಾಳೆಗೆ ಆಕಡೆ ಬಿತ್ತು, ಒಂದು ಮನುಷ್ಯ ಬಿದ್ರು, ಅವ್ರು ನಾಳೆಗೆ ಯಾರು ಜವಾಬ್ದಾರಿ? ಕಂಪ್ಲೇಂಟ್ ಮಾಡ್ತಾ ಇದ್ರು. ನೀವು ಕೇಳಿದಾಗಲ್ಲ ಮಾಡ್ತೀನಿ ಹೇಳ್ತಾ ಇದ್ರೆ ಮಾತಿಂದ ಬಳಸಿ ಮತ್ತೆ ಕನೆಕ್ಷನ್ ಸರಿ ಅಂತ ಹೇಳ್ತಾರಲ್ಲ. ಈಗ ಮಾತ್ರ ನೀವು ಅಧ್ಯಕ್ಷರ ಮತ್ತೆ ಮೊದಲೇ ಹೇಳಿ, ನೀವು ಅಧ್ಯಕ್ಷರಾದ್ರು ನೀವು ಶಿಕ್ಷಣ ಆರ್ಡರ್ ತಗೊಂಡು ಹೇಗೆ ಗೊತ್ತದ್ರಿ? ಮುಂದಿನ ದಿನಗಳಲ್ಲಿ ನಾವು ಟೆಂಡರ್ ಕೊಟ್ಟು ಅದನ್ನ ನಿರ್ವಹಣೆ ಮಾಡುವ ಕೆಲಸ ನಾವು ಮಾಡ್ತೇವೆ. ಅದು ಏನೋ ಅಕ್ರಮ ಏನಿದೆ ಅಂತ ನಾವು ಅದನ್ನ ಗಣನೆ ತಗೊಂಡು ಅದು ನಮ್ಮ ಕಡಿತ ಮಾಡುವಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಏನ್ ಮಾಡ್ತಾರೆ ಗೊತ್ತಾ? ಅಲ್ಲಿ ಏನ್ ಮಾಡ್ತೀರ ನೀವು? ಈಗ ರಥ ಬೀದಿಲಿ 2 ಕಡೆ ಇಲ್ಲಿಗಲ್ ಕಲೆಕ್ಷನ್ ಸುಮಾರು ಉಂಟು, ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಇಲ್ಲಿಗಲ್ ಕಲೆಕ್ಷನ್ ಚೆಕಿಂಗ್ ಮಾಡಿ ಅದು ತೆಗಿಸ್ಬೇಕು. ಈಗ ಎಲ್ಲ ದುಡ್ಡು ಕೊಡ್ತಾ ಇದ್ದಾರೆ, ದುಡ್ಡು ಉಂಟು, ಎಲ್ಲ ಉಂಟು.
ಆಮೇಲೆ ನಮ್ಮೂರಿಗೆ ಹಳೆ ಪೈಪಿಗೆ ಜಾಯಿಂಟ್ ಮಾಡಿ ಇವತ್ತು ಹೊಸ ಪೈಪ್ ಹಾಕಲ್ಲ. ನೀರು ಬಿಡು ಕೇಳಿ ನೀರು ಅಂತ ಗೊತ್ತಿದೆ ಉಂಡು ಬಾಳ್ದೆ ನೀರು ಬಿಡಲ್ಲ ಅಂತ ನಾನು ಸರಿ ಅದು ಏನರ್ಥ ತೊರಕೆ ಬರ್ತದೆ ನೀರು ಯಾವಣ ಬರ್ತದೆ ಗೋಕರ್ಣ ಕೊಡ್ತಾ ಇಲ್ಲ. ಆರೋಗ್ಯ ಇಲಾಖೆ ವತಿಯಿಂದ ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಭಾರಿ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ, ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡ ಮಾರ್ಚ್ನಲ್ಲಿ ಪೂರ್ಣಗೊಳ್ಳಲಿದ್ದು, ಆ ವೇಳೆ ಖಾಯಂ ತಜ್ಞ ವೈದ್ಯರ ನೇಮಕಗೊಂಡು ಪೂರ್ಣ ಪ್ರಮಾಣದ ವೈದ್ಯಕೀಯ ಸೇವೆ ದೊರೆಯಲಿದೆ. ಈ ಪ್ರಕ್ರಿಯೆ ಕಾರ್ಯಗತವಾಗುವವರೆಗೆ ಕಾರವಾರ ವೈದ್ಯಕೀಯ ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಯನ್ನ ನೇಮಿಸಿದ್ದಾರೆ. ಇದರ ಜೊತೆ ಎಲ್ಲ ಪ್ರಾಥಮಿಕ ಕೇಂದ್ರದ ವೈದ್ಯರನ್ನ ದಿನಕ್ಕೊಬ್ಬರಂತೆ ಕರ್ತವ್ಯ ನಿರ್ವಹಿಸಲು ಇಲಾಖೆ ಸೂಚಿಸಿದ್ದು, ಅದರಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟು ಈಗ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಆಗ್ತಾ ಇದೆ. ಅದು ಸುಮಾರು 70% ಕಾಮಗಾರಿ ಆಗಿದೆ. ಇನ್ನೊಂದು ಮಾರ್ಚ್ ಹೊತ್ತಿಗೆ ಸುಮಾರು ಒಂದು 80-85% ಆದಾಗ ಅದು ಸ್ಟಾಪ್ ಪ್ಯಾಟರ್ನ್ ಮತ್ತೆ ಅಲ್ಲಿರುವಂತಹ ಪರಿಕರ ಏನ್ ಬೇಕಲ್ಲ ಬರ್ತದೆ. ಮಾರ್ಚ್ ನಂತರ ಅದು ಸ್ವಲ್ಪ ಅಲ್ಲಿ ನಾವು ಶಿಫ್ಟ್ ಆಗ್ಬೋದು. ಅದಕ್ಕಿಂತ ಈಗ ನಾವು ದಾನಿಗಳು ಮಾಡಿಕೊಟ್ಟಂತ ಇದರಲ್ಲಿ ದಿನನಿತ್ಯದ OPD ಕೆಲಸವನ್ನ ಮಾಡ್ತಾ ಇದೀವಿ. ಇದರಲ್ಲಿ ಯಾರಾದ್ರೂ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಇದ್ರು ಕೂಡ ಒಂದು ಮೆಡಿಕಲ್ ಸರ್ಟಿಫಿಕೇಟ್ MBBS ಸರ್ಟಿಫಿಕೇಟ್ ಕಂಪ್ಲೀಟ್ ಆಗಿದೆ ಅದೇ ದಿನ ನಾವು ಆರ್ಡರ್ ಕೊಡ್ತೀವಿ. ಸೊ ಇದಿಷ್ಟು ನಾವು ಆಡಳಿತಾತ್ಮಕವಾಗಿ. ಅದ್ರ ಜೊತೆಗೆ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಫೈಲೇರಿಯಾ ಕಾರ್ಯಕ್ರಮದಲ್ಲಿ ನಾವು ಆನೆಕಾಲು ಅಂತೇಳಿ ಎಲ್ಲರಿಗೂ ಹಳೆ ರೋಗಿಗಳಿದ್ದಾರೆ, ಹೊಸ ರೋಗಿಗಳು ಯಾರು ಇಲ್ಲ, ಅಲ್ಲಿ ಅವರಿಗೂ ಕೂಡ ಯಾವ ತರ ಅವರಿಗೆ ಆರೋಗ್ಯ ಕಾಳಜಿ ತಗೊಳ್ಬೇಕು ಅನ್ಕೊಂಡು ಜಿಲ್ಲಾ ನೋಡಲ್ ಅಧಿಕಾರಿಗಳು ಬಂದು ಅಲ್ಲಿ ಹೋಗಿ ಮಾಡ್ಕೊಂಡು ಹೋಗಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಉಪಾಧ್ಯಕ್ಷೆ ನಾಥಿಲ್ ರೆಬೆಲು, ನೋಡಲ್ ಅಧಿಕಾರಿಯಾದ ನೀರಾವರಿ ಇಲಾಖೆ ಇಂಜಿನಿಯರ್ ರಾಘವೇಂದ್ರ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಾಲಚಂದ್ರ ಪಟಗಾರ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಮಂಜುನಾಥ್ ನಿರ್ವಹಿಸಿದ್ರು. ಅದು ನಾನ್ ಅಪ್ಲಿಕೇಶನ್ ಸರ್ಟಿಫಿಕೇಟ್ ಅನ್ನ ನಾವೇ ಕೇಳಿಕ್ ಬಂದಾಗ ನಿಮ್ಗೆ ಈ ಸತ್ತು ಉಂಟಾ, ಎಣ್ಣೆ ಉಂಟಾ, ಕಮರ್ಷಿಯಲ್ ಇದೆಯಾ, ಅವೆಲ್ಲ ನೀವು ರೀತಿ ಹಾಕಿದ್ರಿ. ನಾವೀಗ ನಂತರ ನಮ್ದು ಈ ಸ್ವತ್ತು ಕಮರ್ಷಿಯಲ್ ಎಣ್ಣೆ ಎಲ್ಲ ಮಾಡಿ ತಂದು ಕೊಟ್ಟಿದ್ದೀವಿ. ಈಗ ನಮಗೆ ಎಲ್ಲ ಹೇಳಿದೀವಿ ನಾವು. ಅದ್ರ ಬಗ್ಗೆ ಯಾರು ಇಲ್ಲೇ ಇದ್ದವರಿಗೆ ಅಂತ ನೀವು ಹೆಂಗ್ NOC ಕೊಟ್ರಿ? ಬೈಕ್ ರೆಂಟ್ ನಡೆಸಲಿಕ್ಕೆ ಈಗ ಹಾಗಿದ್ರೆ ಇವತ್ತಿನ ನಿರ್ಣಯದಲ್ಲಿ KSTA ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಯಾರು ಅಪರ ಕಾರ್ಯದರ್ಶಿಗಳು ಸಾರಿಗೆ ಇಲಾಖೆ ಪ್ರಾಧಿಕಾರ ಬೆಂಗಳೂರು, BMTC ಕಟ್ಟಡ ಶಾಂತಿನಗರ, ಅವ್ರಿಗೆ ನೀವು ಬರಿಬೇಕು ಇವತ್ತು ಲೆಟರ್. ಗೋಕರ್ಣದಲ್ಲಿ ಅನಧಿಕೃತವಾಗಿ ಬೈಕ್ ರೆಂಟ್ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅವರು ನಡೆಸುವಂತಹ ಬಿಲ್ಡಿಂಗ್ಗಳು ಕೂಡ ಅವು ಅಕ್ರಮವಾಗಿ ಇದ್ದಾವೆ. ಅದಕ್ಕಾಗಿ ಅವುಗಳನ್ನ ಮುಟ್ಟುಗೋಲು ಹಾಕಿ ಅವರ ಪರ್ಮಿಟ್ ಅನ್ನ ನೀವು ಹೋಲ್ಡ್ ಮಾಡಬೇಕು ಅಂತೇಳಿ ಇವತ್ತೇ ಈ ಸಭೆಯಲ್ಲಿ ನಿರ್ಣಯ ಮಾಡಿ ಕಳಿಸಿ. ಮತ್ತೆ ಇದ್ರ ನಮಗೆ ಪಂಚಾಯತಿಗೆ ಆದಾಯ ನೀವೇನು ಬರದೇ ಇದ್ರೆ ನೀವು ಚಟುವಟಿಕೆಗಳಿಗೆ ನೀವು ಆಸ್ಪದ ಕೊಟ್ರೆ ನಮಗೆ ನಿಮ್ಮ ಇಲಾಖೆಯಿಂದ ಪಂಚಾಯತಿಗೆ ಆದಾಯವನ್ನು ಭರಣ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಸೇರಿಸಿ. ಮಧ್ಯದಲ್ಲಿ ನಿಮಗೆ ಬರಲಿ 25% ಅವರಿಂದ. ಆಮೇಲೆ ಬೇಕು ಅಂತ ಹೇಳಿದ ನಂತರ ಕೊಡುವಾಗ ಕಂಡೀಷನ್ಸ್ ಚೇಂಜ್ ಆಗಿರ್ತದೆ. ಈಗ ಏನಾಗಿರ್ತದೆ, ಒಂದು ಮನೆಗೆ ಹೋಗಿ ಅಲ್ಲೇ ಮಾಡೋದು ಕಷ್ಟ ಆಗಿರ್ತದೆ. ಆಮೇಲೆ ಸಮಸ್ಯೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಈಗ ಕಾಂಕ್ರೀಟ್ ರೋಡ್ ಆಗಿದ್ದಾವೆ. ಈಗ ನೀವು ಈಗ ಹೇಳ್ತಾ ಇದ್ದೀರಲ್ಲ, ಅಧ್ಯಕ್ಷ ಹೇಳೋ ಪ್ರಕಾರ ಅಲ್ಲೂ ಸಹ ಹೊಸದ ಕಾಂಕ್ರೀಟ್ ರೋಡ್ ಆಗಿದೆ. ಅದನ್ನೆಲ್ಲ ಪೂರ್ತಿ ಕಟ್ಟಿಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿ ಈಸಿ ಉಂಟು, ಪೈಪ್ ಮೇಲೆ ಹೊತ್ತಗೆ ಹೋಗ್ರೆ ಪೈಪ್ ಅದು ಮತ್ತೆ ಅವ್ರು ದುಡ್ಡು ತುಂಬದೆ ಯಾವಾಗ ಹೇಳಿ ಇಡೀ ಊರಿಗೆ ಪೈಪ್ ಬರೋಕ್ಕಿಂತ ಮೊದಲೇ ದುಡ್ಡು ತುಂಬಾರೆ ಅವರು. ಅಲ್ಲ ಆ ರೀತಿ ಅಲ್ಲ ಆ ರೀತಿ ಏನಾದ್ರು ಇದ್ರೆ ಇಮಿಡಿಯೇಟ್ ಆಗಿ ಕೊಡುವಂತ ಲೀಸ್ಟ್ ಬೇಕಾದ್ರೆ ತಗೊಂಡು ಕೊಡೋ ವ್ಯವಸ್ಥೆ ಮಾಡಿ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಆರ್ಟಿಐ ಮಾಹಿತಿ ಕೇಳಿದ್ದಾರೆಂದು ಅದೇ ಕಾರಣವಿಟ್ಟುಕೊಂಡು ಜನರಿಗೆ ಕೆಲಸ ಮಾಡಿಕೊಡದೆ ತೊಂದರೆ ಕೊಡಬೇಡಿ. ಮಾಹಿತಿ ಕೇಳಿದವರಿಗೆ ಕಾಲಮಿತಿಯೊಳಗೆ ಸಮರ್ಪಕ ಉತ್ತರ ನೀಡಿ. ಪಾರ್ಕಿಂಗ್ ಕಾರಣಕ್ಕೆ ವ್ಯಾಪಾರಸ್ಥರಿಗೆ, ಕಟ್ಟಡ ಮಾಲೀಕರಿಗೆ ತೊಂದರೆ ನೀಡಬೇಡಿ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ಸಚಿವ ಮಂಕಾಳ್ ವೈದ್ಯರು ಸೂಚಿಸಿದರು. ಹೊನ್ನಾವರ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆದ ತ್ರೈಮಾಸಿಕ KDP ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯ ಚರ್ಚೆಯಲ್ಲಿ ಕ್ಷಯರೋಗ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದು ಇಲಾಖೆಯಲ್ಲಿನ ಕಾರ್ಯಚಟುವಟಿಕೆ ಕುರಿತು ತಾಲೂಕಾ ಆರೋಗ್ಯಾಧಿಕಾರಿ ಉಷಾ ಹಾಸ್ಯಗಾರ ತಿಳಿಸಿದರು. ಇದು ಒಂದು ದಿನಕ್ಕೆ ಸೀಮಿತವಾಗದೆ ನಿರಂತರವಾಗಿರಿಸಿ ಎಂದು ಸಚಿವರು ಸಲಹೆ ನೀಡಿದರು. ಶಿಕ್ಷಣ ಇಲಾಖೆ ಚರ್ಚೆಯಲ್ಲಿ 32 ಶಾಲೆಗಳಿಗೆ ಮಣ್ಣಿನ ಗೋಡೆ ಇದ್ದು 51 ಶಾಲೆಗಳಿಗೆ ಕೊಠಡಿ ಅವಶ್ಯಕತೆ, ಶಿಕ್ಷಕರ ವೈದ್ಯಕೀಯ ವೆಚ್ಚ 50 ಲಕ್ಷ ರೂಪಾಯಿ ಬಾಕಿ ಉಳಿದಿದೆ ಎಂದು BO GS ನಾಯ್ಕ್ ಸಭೆಯಲ್ಲಿ ಹೇಳಿದರು. ಪ್ರಸಕ್ತ ಸಾಲಿನ SSLC ಫಲಿತಾಂಶ 100ಕ್ಕೆ 100ರಷ್ಟಾಗಬೇಕು. ಶಿಕ್ಷಣ, ಆರೋಗ್ಯಕ್ಕೆ ಯಾವುದೇ ಕೊರತೆ ಆಗದಂತೆ ಎಚ್ಚರ ವಹಿಸಿ ಎಂದು ಸಚಿವರು ಸೂಚಿಸಿದರು. ಹೆಸ್ಕಾಂ ಇಲಾಖೆ ಚರ್ಚೆಯಲ್ಲಿ
ತಾಲೂಕಿನಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದ ಮನೆಗಳಿದ್ದಲ್ಲಿ ಅವನ್ನ ಹುಡುಕಿ ವಿದ್ಯುತ್ ಸಂಪರ್ಕ ನೀಡುವ ಕೆಲಸ ಆಗಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಮಂಕಿ ಕಾಳಜಿ ಕೇಂದ್ರದ ವಿದ್ಯುತ್ ಬಿಲ್ ಬಾಕಿ ಇರುವ ಬಗ್ಗೆ ಸಭೆಯಲ್ಲಿ ಅಧಿಕಾರಿಗಳು ವಿಷಯವನ್ನ ಪ್ರಸ್ತಾಪಿಸಿದ್ರು. ಸಚಿವರು ಸಂಬಂಧಪಟ್ಟ ಇಲಾಖೆಗೆ ಬಿಲ್ ಪಾವತಿಸುವಂತೆ ಸೂಚಿಸಿ ಯಾವುದೇ ಇಲಾಖೆಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಕೂಡದು. ಬಿಲ್ ಬಾಕಿ ಇದ್ದಲ್ಲಿ ನನ್ನ ಗಮನಕ್ಕೆ ತನ್ನಿ ಎಂದರು. ಸರ್ವೆ ಕೆಲಸಕ್ಕೆ ವಿಳಂಬ ಮಾಡಬೇಡಿ. ತಾಲೂಕಿನಲ್ಲಿ 800ಕ್ಕೂ ಅಧಿಕ ಜನರ ಸರ್ವೆ ಬಾಕಿ ಇದೆ. ಪ್ರತಿಯೊಂದು ಅರ್ಜಿಯ 10 ದಿನದೊಳಗೆ ಪೂರ್ಣಗೊಳಿಸಬೇಕು ಎಂದರು. ಕೃಷಿ ಇಲಾಖೆ, ಪಶುಸಂಗೋಪನೆ, ಪೊಲೀಸ್, ಸಾರಿಗೆ, ಅಬಕಾರಿ, ಬಂದರು ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಚರ್ಚೆ ನಡೆಯಿತು. ಮಂಕಿ ಒಂದು ಕಾಳಜಿ ಕೇಂದ್ರ ಇತ್ತು ಸರ್. ಮಂಕಿ ಕಾಳಜಿ ಕೇಂದ್ರ ಅದು ವಿಡಿಯೋ ಗ್ರಾಮ ಪಂಚಾಯತ್ ಗುಳಕೆರೆ ಹೆಸರಲ್ಲಿ ಇತ್ತು ಸರ್. ಆಮೇಲೆ ಪಟ್ಟಣ ಪಂಚಾಯತ್ ಕನ್ವರ್ಟ್ ಆಯ್ತು. ಅದ್ರ ಬಿಲ್ ಮಾತ್ರ ಸುಮಾರು ಒಂದು 2,80,000 ರೂಪಾಯಿ ಆಗಿದೆ ಸರ್. ನಾವು ಡಿಸ್ಕನೆಕ್ಷನ್ ಮಾಡ್ತೇವೆ, ಮತ್ತೆ ಅದಕ್ಕೆ ಯಾರು ಅಮೌಂಟ್ ಕಟ್ಟಿಲ್ಲ ಸರ್. ಯಾವ ಇಲಾಖೆನೂ ಅಮೌಂಟ್ ಕೊಡ್ತಾ ಇಲ್ಲ. ಯಾಕಂದ್ರೆ ಶಾಲೆ ಮಕ್ಕಳಿಗೆ ಅಂಗನವಾಡಿ ಸ್ವಲ್ಪ ವಯಸ್ಸಾಗುತ್ತೆ, ಪಾಪ ಮಳೆಗಾಲದಲ್ಲಿ 3-4 ತಿಂಗಳ ಕಷ್ಟ ಆಗ್ತದೆ. ಹಾಗಾಗಿ ನಾನೆಲ್ಲ ಸರ್ವೆ ಮಾಡಿಸಿದ್ದೀನಿ. ನಮ್ಮ ಕ್ಷೇತ್ರ ಫಸ್ಟ್ ಮುಗಿಸುವ ಅಂದಡಿ ಇಡೀ ಜಿಲ್ಲೆದು ಮಾಡ್ತಾ ಇದ್ದೀನಿ. 450 ಬ್ರಿಡ್ಜ್ ಬೇಕು ಅಂದಡಿ ನನಗೆ ಪಟ್ಟಿ ಬಂದಿದೆ. ಇವಾಗ ಸರ್ 71.34 ಲಕ್ಷದ ಎಸ್ಟಿಮೇಟ್ ಕಳಿಸಿದೆ ಸರ್. ಸ್ಯಾಂಕ್ಷನ್ ಆಗಿದೆ ಬೇರೆ ಸರ್. ಬಂದರು ರೋಡ್ ಇದೆ ಸರ್, ಪೋರ್ಟ್ ಗ್ರಾಂಟ್ ಅಲ್ಲಿ. ಅದ್ರ ಅದು ಸರ್ ಸ್ವಲ್ಪ ಜನ ಕೇಳ್ತಾ ಇರ್ತಾರೆ ಸರ್. ಬಂದರು ರೋಡ್ ನಮ್ದು 70 lakhs ಎಸ್ಟಿಮೇಟ್ ಹೋಗಿದೆ. ಅದೊಂದು ಸ್ಯಾಂಕ್ಷನ್ ಆಗ್ತದೆ. ಕೊಟ್ಟರೆ ಕ್ಲಿಯರ್ ಆಗ್ತದ? ಹೌದು ಸರ್, ಹೌದು. ಶ್ರೀದೇವಿ ಎದುರಿಗೆ ಅಲ್ಲ ಸರ್, ನಮ್ಮ ಆಫೀಸಿಂದ ಅಲ್ಲಿ ಆ ಕಡೆ ನಾವು 450 ಮೀಟರ್ ಅಷ್ಟೇ. ಪರಿಹಾರ ಇದುವರೆಗೆ ಮಂಜೂರಾಗಿದೆ ಸರ್. ಇನ್ನು 3 ಪ್ರಕರಣ ಇದೆ ಸರ್. ಬಟ್ ಅದು ಅವ್ರು ಕಳಿಸಿದಾಗ ಕೆಲವೊಂದು ಈ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಸ್ವಲ್ಪ ಎರರ್ ಆಗಿರೋದ್ರಿಂದ ಪೆಂಡಿಂಗ್ ಇಟ್ಟಿದ್ದಾರೆ ಸರ್. ಅದನ್ನ ಕೂಡಲೇ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಇದನ್ನ ಕಳಿಸ್ಕೊಟ್ಟಿದ್ದೀವಿ ಸರ್. ನಾನು 24 ಗಂಟೆ ಒಳಗೆ ಕೊಡ್ತೀನಿ. ಹೌದು ಸರ್. ಬಟ್ ನೀವು ಅದು ಇದು ಹೇಳಲಿಕ್ಕೆ ಹೋಗ್ಬಿಡಿ, ಇಮಿಡಿಯೇಟ್ ಕೊಡಿಸ್ತೀವಿ ಸರ್. ಆಮೇಲೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಕೇಂದ್ರ ಪುರಸ್ಕೃತ ಯೋಜನೆ ಇದೆ ಸರ್. ಇದರಲ್ಲಿ ಈಗಾಗಲೇ ನಮ್ಮ ಏನು ಯಾಂತ್ರೀಕೃತ ಮೀನುಗಾರಿಕೆ ದೋಣಿಗಳಿದ್ದಾವೆ ಸರ್, ಅದಕ್ಕೆಲ್ಲ ಟ್ರಾನ್ಸ್ಪಾಂಡರ್ ಅನ್ನ ಉಚಿತವಾಗಿ ಅಳವಡಿಸಿದ್ದಾರೆ ಸರ್. ನಮ್ಮಲ್ಲಿ ಇದುವರೆಗೆ 96 ಮೀನುಗಾರಿಕಾ ದೋಣಿಗಳಿಗೆ ಹೊಸಕುಳಿ ಕಂಪ್ಲೀಟ್ ಮಾಡಿ ಈಗ ಮುಗ್ವಾ ಗ್ರಾಮದಲ್ಲಿ ಗ್ರಾಮ ಸಭೆನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಪ್ರಾರಂಭ ಮಾಡಿದ್ವಿ ಸರ್. ಅದ್ರ ಜೊತೆಗೆ ಮತ್ತು ನಮ್ಮ ಇಲಾಖೆ ಒಳಗಡೆ ಮತ್ತೆ ಬೇರೆ ಬೇರೆ ಯೋಜನೆಗಳು ಬಂದಿದ್ದಾವೆ ಸರ್. ಅದರೊಳಗೆ ಸ್ವಾಮಿತ್ವ ಯೋಜನೆ ಅಂತ ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದೇವೆ. ನವಿಲ್ಗೋಳ ಗ್ರಾಮ ಪಂಚಾಯತಿಯಲ್ಲಿ ಆ ಯೋಜನೆನ ಆಲ್ರೆಡಿ ಅನುಷ್ಠಾನಕ್ಕೆ ಪ್ರಾರಂಭ ಮಾಡಿದ್ದೇವೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಗ್ರಾಮ ಪಂಚಾಯತಿ PDO ಅಧಿಕಾರಿಗಳು ಕೂಡ ನಮಗೆ ನಮೂನೆ ನಂಬರ್ 2 ಅನ್ನು ಕಳಿಸಿದ್ದಾರೆ ಸರ್. ಅವರಿಗೆ ಸ್ಕಾಲರ್ಶಿಪ್ ಇದರಿಂದ ಕೊಡ್ತಾ ಇದೀವಿ ಸರ್. ಅಂದ್ರೆ ಇನ್ನು ಸ್ಟಾರ್ಟ್ ಆಗಿಲ್ಲ ಸರ್. ವರ್ಕರ್ದೆಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ಅದರದ್ದು ಎಷ್ಟು ಅನ್ನೋದು ಗೊತ್ತಿಲ್ಲದೆ ನೀವು ಹೆಂಗ್ ಅಂದ್ರೆ ಸರ್, ಅಂದ್ರೆ ಇನ್ನು ರಿಜಿಸ್ಟ್ರೇಷನ್ ಪ್ರೋಸೆಸ್ ನಡೀತಾ ಇದೆ ಸರ್. ರಿಜಿಸ್ಟ್ರೇಷನ್ ಆದ್ಮೇಲೆ ಇನ್ನು ಅನೌನ್ಸ್ ಮಾಡಿಲ್ಲ ಸರ್ ಎಷ್ಟು ಏನು ಅಂತ. ನಮ್ಮ ಇವರು ಸಚಿವರ ಅಧ್ಯಕ್ಷತೆಯಲ್ಲಿ, ತಮ್ಮ CM ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಸರ್. ಇನ್ನೂ ಇದಾಗಿಲ್ಲ ಸರ್, ಅಪ್ರೂವಲ್ ಆಗಿಲ್ಲ ಸರ್. ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾತ್ರ ನಡೀತಾ ಇದೆ ಸರ್. 113 ಜನ ಸರ್ ಸೆಲೆಕ್ಟ್ ಇಷ್ಟು ವರ್ಷ ಅವರಿಗೆ ಅನ್ಯಾಯ ಆಯ್ತಲ್ಲ. ಏನೋ ಸಿಗ್ತದೆ, ಪುಣ್ಯದ ಕೆಲಸ ಅದು ಮಾಡ್ರಿ, ಕೆಲಸ ಭಟ್ಕಳ ಸರ್. ಸ್ವಲ್ಪ ಮಾನವೀಯತೆ ತೋರಿಸಿ. ಅಂದ್ರೆ ಈ 4 ತಿಂಗಳ ಪ್ರಗತಿಯನ್ನು ಮಾತ್ರ ಹಾಕಲಾಗಿದೆ. ಅದರಲ್ಲಿ 79%, 55, 46, 86, 65 ಆಗಿದೆ. ಕುಷ್ಠರೋಗ ಹೊಸದಾಗಿ 4 ತಿಂಗಳಲ್ಲಿ ನಾವು 11 ಪತ್ತೆ ಹಚ್ಚಿದ್ದೇವೆ. ಆಮೇಲೆ ಕ್ಷಯರೋಗವನ್ನು ಹೊಸದಾಗಿ ಒಂದು 25 ಜನರನ್ನ ಪತ್ತೆ ಹಚ್ಚಿದ್ದೇವೆ. ಅಂಧತ್ವ ನಿವಾರಣೆಯಲ್ಲಿ 248 ಜನರಿಗೆ ಕಣ್ಣಿನ ಪರಿ ಶಸ್ತ್ರಚಿಕಿತ್ಸೆ ಆಗಿದೆ. ಮಲೇರಿಯಾ ವಿರೋಧಿ ಕಾರ್ಯಕ್ರಮದಲ್ಲಿ 12,589 ಸ್ನೇಹರನ್ನು ತೆಗೆದಿದೆ. ಯಾವುದು ಇಲ್ಲಿ ತಾಲೂಕಾ ಮಟ್ಟದ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು TTF ಸಭೆನೂ ಕೂಡ ಅಂತರ್ ಇಲಾಖೆಯಲ್ಲಿ ಆಗಿದೆ ಸರ್. ಜೊತೆಗೆ ಸರ್ ಈಗ ಸಿರ್ಸಿಲಿ ಒಂದು ಹೊಸ ಲ್ಯಾಬ್ ಆಗುತ್ತೆ ಸರ್. ಆಗಿದೆ ಸರ್. 30 lakhs rupees ರಿಲೀಸ್ ಆಗಿದೆ ಸರ್. ಟೆಂಡರ್ ಆಗ್ತಿದೆ ಸರ್. ಅಲ್ಲಿ HR ಆರ್ಡರ್ ಬಂದಿಲ್ಲ ಸರ್. ಹ್ಯೂಮನ್ ರಿಸೋರ್ಸಸ್ ಅಂತ ಒಬ್ಬ ಮೈಕ್ರೋಬಯಾಲಜಿಸ್ಟ್ ಮತ್ತೆ 2 LTಗಳು ಎಲ್ಲಾನು ಮಾರ್ಚ್ 31 ಮುಗಿಬೇಕಲ್ಲ. ಹೌದು ಸರ್. ಮುಗಿತದ? ಮಾಡ್ತೀವಿ ಸರ್. ಮ್ಯಾಕ್ಸಿಮಮ್ ಮುಗಿತದ? ಎಲ್ಲ ಆಗಲ್ಲ ಸರ್. ಆಗಲ್ಲ ಸರ್. ನಾನು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ. ಮುಗಿತದ? ಮಾರ್ಚ್ 31 ಕಟ್ ಅಪ್ ಡೇಟ್ ಇದೆ. ಮುಗಿತದ? ನಾನು ಸ್ವಲ್ಪ ಕ್ವಶನ್ ಕೇಳಿದ್ದೀನಿ. ಮಾರ್ಚ್ 31ಕ್ಕೆ ಲಾಸ್ಟ್ ಕಟ್ ಅಪ್ ಡೇಟ್ ಇದ್ದಿದ್ದು ಹೌದಾ? ಮುಗಿತದ? ಆಗಲ್ಲ ಸರ್. ಬಸ್ ಆಗಲ್ಲ ಸರ್. ಏನ್ ಹೇಳ್ತದೆ? ಮುಗಿತದ ಕೇಳೋದು ಬೇರೆ ಏನ? ಮುಗಿಯಲ್ಲ ಸರ್. ಆಗಲ್ಲ ಸರ್. ಆಗೋದಿಲ್ಲ ಅಂದ್ರೆ ನೀವು ಹೆಂಗ್ ಅಗ್ರಿಮೆಂಟ್ ಕೊಟ್ರಿ, ಹೆಂಗ್ ಟೆಂಡರ್ ಮಾಡಿದ್ರಿ, ಯಾಕೆ ಒಪ್ಕೊಂಡು ವರ್ಕ್ ತಗೊಂಡಿದ್ರಿ? ಇಲ್ಲಿ ಮತ್ತೆ ಕೇಳಿದ್ದಾರೆ ಸರ್. ನಾವು ಎಕ್ಸ್ಟೆನ್ಷನ್ 2025 ಕೆಲವೊಂದು ವರ್ಕ್ಗಳು ಯಾವತ್ತು ಹೋಗ್ಬೇಕಂತ ಕೇಳಿದ್ದಾರೆ ಸರ್. 2025ಕ್ಕೂ ನಾವು ಇದು ಮಾಡಿದ್ದೀವಿ ಸರ್. ನಿಮ್ಗೆ ರಿಟೈರ್ಡ್ ಎಷ್ಟು ವರ್ಷ? ಸೆಂಟ್ರಲ್ ಆಫೀಸ್ ಕೇಳಿದ್ರಿ ಸರ್. ನಿಮ್ಗೆ ರಿಟೈರ್ಡ್ ಆಗ್ಲಿಕ್ಕೆ ಎಷ್ಟು ವರ್ಷ ಇದ್ದೀರಿ? ನಾನು 7 ತಿಂಗಳು ಸರ್. 7 ತಿಂಗಳು. ಹಾಂ ಸರ್. 7 ತಿಂಗಳಲ್ಲಾದ್ರೂ ಮುಗಿಸ್ತಾರ? ಮುಗಿಸ್ತೀವಿ ಸರ್. ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್, ಸ್ಟೇಟ್ ಗೌರ್ಮೆಂಟ್ ರೂಲ್ಸ್, ಮಾರ್ಚ್ 31, 2024 ಈ ಪ್ರಾಜೆಕ್ಟ್ ಮುಗಿಬೇಕು. ಹೌದಾ ಅಲ್ಲ? ಮತ್ತೆ ನೀವು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಾನು.
ಮುಗಿಯುವುದಿಲ್ಲ ನೀವೇ ಹೇಳ್ತೀರಿ. ಸರ್ ಏನು ಸರ್ ಕೆಲವೊಂದು ನಮ್ದು ರಿಲೇಟೆಡ್ ಸರ್ ಸಿರಾಲಿ ಎಮ್ ಎಸ್ ಸರ್. ಸಿರಾಲಿ ಎಮ್ ಎಸ್ ಕೂಡ ಇನ್ನೂ ಚಾಲು ಆಗ್ಬೇಕು ಸರ್. ಜಸ್ಟ್ ಆಗ್ತಿದೆ ಸರ್. ಒಂದು 8 ಡೇಸ್ ಆಯ್ತು ಸರ್ ಚಾಲು ಆಯ್ತು ಸರ್. ಕೇಳಿದ್ದು ಕೊಡಿ, ಮಾಹಿತಿ ಕೊಡ್ತಾ ಇದ್ದೀವಿ. ಕೊಡಿ, ಏನಾದ್ರೆ ನೋಡ್ಕೊಳ್ತೀನಿ. ಇದು ಬೆಂಗಳೂರಲ್ಲ, ಮೈಸೂರಲ್ಲ. ಇರೋದು 2 ಗುಂಟೆ 3 ಗುಂಟೆ 5 ಗುಂಟೆ ಜಾಗದಲ್ಲಿ ಕಟ್ಕೊಳ್ತಾರೆ. ಆಯ್ತಾ? ಅದಕ್ಕೆ ಪಾರ್ಕಿಂಗ್ ಬೇಕು ಬೇಡ ಅಂದೇಳಿ ಅಲ್ಲ, ಕಟ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡ್ತೀರಿ? ಬೆಂಗಳೂರಲ್ಲೇ ಪಾರ್ಕಿಂಗ್ ಇಲ್ಲದೆ ಇರೋದು ಎಷ್ಟು ಬೇಕು? ಮೊದಲು ಆಗಿದಾವೆ ಸರ್. ನವಂಬರ್ನಿಗೆ ಅಪ್ರಿಲ್ದಾಗ ಕೆಲವೊಂದು ಆಗಿದಾವೆ ಸರ್. ಅದನ್ನೇ ಕೇಳ್ತಾ ಇದ್ರೆ ನಾವು ಹಿಂಬರ್ ಕೊಡ್ತೇವೆ ಸರ್. ಏನಿಲ್ಲ, ನೀವು ಇಮಿಡಿಯೇಟ್ ಯಾವುದು ನೀವು ಎಲ್ಲ ಅಧಿಕಾರಿಗಳಿಗೆ ಎಲ್ಲಿ ನೀವು ಏನಾದರೂ ಮಾಹಿತಿ ಕೇಳಿದ್ರೆ ಅಥವಾ ಅವ್ರಿಗೆ ಯಾರು ಬಂದು ಅವ್ರ ಕಷ್ಟ ಹೇಳ್ಕೊಂತಾರೆ, ಅದೇ ದಿನ ಕೆಲಸ ಮಾಡಿ ಕೊಟ್ರೆ ಮಾಹಿತಿ ಹಾಕಲ್ ಬರೋದಿಲ್ಲ. ಮಾರನೇ ದಿನ ಮಾಡಿ ಕೊಟ್ರೆ ಮಾತ್ರ ಬರ್ತದೆ. ನಿಮ್ಮ ಇಲಾಖೆಯವರೇ ಹೋಗಂತ ಹೇಳೋದು, ಇದಕ್ಕೆ ಬಂದಿದ್ದಾರೆ ಕೊಡಿ ಅಂತ, ಬೇರೆಯವರಲ್ಲ. ಆಯ್ತಾ? ಮೊದಲಿದ್ದವ್ರು ಸಸ್ಪೆಂಡ್ ಆಗಿ ಹೋಗೋದು, ಹೆಸರು ಹಾಳಾಗಿದ್ದು ನಮ್ಮದು. ನೀವು ಯಾರೋ ನಿಮ್ಮ ಮುಖ ನೋಡಿಲ್ಲ, ಹಾಳಾಗೋದು ನನ್ನ ಹೆಸರು. ಆಯ್ತಾ? ಕಂಪ್ಲೇಂಟ್ ಬಂದರೆ ಸುಮ್ಮನೆ ಇರೋದಿಲ್ಲ. ಆಯ್ತು. ಈ ಸಂದರ್ಭದಲ್ಲಿ ಭಟ್ಕಳ ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ನಯನಾ ಎಸ್, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿಗಳು ವಿನೋದ್ ಅಣ್ವೇಕರ್, ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ತಾಲೂಕ್ ಪಂಚಾಯತ್ ಇಒ ಚೇತನ್ ಕುಮಾರ್ ಉಪಸ್ಥಿತರಿದ್ದರು. ದೇಶದಲ್ಲಿ ನಾವೆಲ್ಲರೂ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಲು ರೈತರು ಮೂಲ ಕಾರಣ ಎಂದು ರಾಜ್ಯದ ಬಂದರು ಮತ್ತು ಒಳನಾಡು ಜಲಸಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಭಿಪ್ರಾಯಪಟ್ಟರು. ಹೊನ್ನಾವರ ತಾಲೂಕಿನ ಕೃಷಿ ಇಲಾಖೆ ಸಭಾಭವನದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ರೈತರಿಗೆ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ದಿವಂಗತ ಚೌಧರಿ ಅವರು ರೈತ ಶ್ರೇಯೋಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನ ಗಮನಿಸಿ ಅವರ ಜನ್ಮದಿನವನ್ನ ರೈತರ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬರಲಾಗಿದೆ. ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವವರಿಗೆ ತೋಟ ಅಥವಾ ಗದ್ದೆ ಇರಬೇಕು ಎನ್ನುವ ಕಡ್ಡಾಯ ನಿಯಮ ಜಾರಿಗೊಳಿಸಿದ್ರೆ ಆಗ ರೈತರ ಸಮಸ್ಯೆ ಅರಿವಾಗಲಿದೆ ಎಂದರು. ರೈತರಿಗೆ ಪೂರಕವಾದಂತ ಎಲ್ಲ ರೀತಿಯ ಸಹಾಯ ಸರ್ಕಾರ ಮಾಡಬೇಕು. ನಾವು ಗದ್ದೆನೂ ಹೊಡೆದವನೇ, ಕಷ್ಟ ಏನು ಅಂತೇಳಿ ಗೊತ್ತು. ರೈತರು ಇಲ್ಲ ಅಂತ ಆದ್ರೆ, ರೈತರು ಬೆಳಿಲಿಲ್ಲ ಅಂತ ಆದ್ರೆ ನಾವು ಮತ್ತೇನು ತಿನ್ಲಿಕ್ಕಾಗೋದಿಲ್ಲ. ನಮ್ಮ ಹತ್ರ ಹಣ ಇದ್ದದ್ದು ತಿನ್ಲಿಕ್ಕಾಗೋದಿಲ್ಲ, ಅಥವಾ ಏನೇ ಇದ್ರು ಬಂಗಾರ ಇದ್ರು ತಿನ್ಲಿಕ್ಕಾಗೋದಿಲ್ಲ. ರೈತರು ಬೆಳೆದಿದ್ದು ಮಾತ್ರ ತಿನ್ಲಿಕ್ಕೆ ಅವಕಾಶ ಮಾಡಿಟ್ಟಿದ್ದಾನೆ ನಮ್ಮ ಸೃಷ್ಟಿಕರ್ತ ದೇವರು. ಇದು ಬಹಳ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಥವಾ ಕೆಲವು ಅಧಿಕಾರಿಗಳಿಗೆ ರೈತರು ಅಂದ್ರೆ ವ್ಯವಸಾಯ ಅಂದ್ರೆ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟೇ ಹೇಳಿದ್ರು ಸರ್ಕಾರ ಒಂದು BSc ಅಗ್ರಿಕಲ್ಚರ್ ಸೀಡ್ ಸಿಗ್ಬೇಕು ಅಂದ್ರೆ ಅವ್ರಿಗೆ 1 ಎಕರೆ ಜಾಗ ಇರಬೇಕು ಅನ್ನೋದಿದೆ ಅವ್ರಿಗೆ. ಇಲ್ಲಾಂದ್ರೆ ಕೊಡೋದಿಲ್ಲ. ಕೊಡ್ತಾರೇನ್ರಿ? 15% ಕಟ್ ಮಾಡ್ಬೇಕು. ಈಗ 1% ಕೊಡಬಾರ್ದು. ಯಾರು ರೈತರು ಅವರಿಗೆ ಕೊಡ್ಬೇಕು, ಆಗ ಮಾತ್ರ ಅವ್ರಿಗೆ ಗೊತ್ತಿರ್ತದೆ. ಇಲ್ಲಾಂದ್ರೆ ಕಷ್ಟ, ಮುಂದೊಂದು ದಿನ ಕಷ್ಟ ಆಗ್ತದೆ. ಅದು ಗೊತ್ತಿರ್ಬೇಕು. ಗೊತ್ತಿದ್ರೆ ರಾಜಕಾರಣಿಗಳ ಕೆಲಸ ಇರೋದಿಲ್ಲ, ಅವರೇ ಮಾಡ್ಬೋದು. ನಿಮ್ಮ ಹೆಲ್ಪಿಗೆ ಬಂದ್ಬಿಡ್ತಾರ. ನಿಮ್ದು ಏನ್ ಕಷ್ಟ ಅವ್ರ ಕಷ್ಟ ಅವ್ರಿಗೆ ಅರ್ಥ ಆಗಿರೋದು. ಹಾಗಾಗಿ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಬಹಳ ಕಷ್ಟದ ಕೆಲಸ ಆದ್ರೂ ಅದು 4 ಜನಕ್ಕೆ ಉಪಕಾರ ಮಾಡ್ತಾ ಇದ್ರಿ. ನೀವು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಊರಿಗೆ ನೀವು ಉಪಕಾರ ಮಾಡ್ತಾ ಇದ್ರಿ. ನಿಮ್ಮಿಂದ 4 ಜನಕ್ಕೆ ಸಹಾಯ ಸಹಕಾರ ಆಗ್ತದೆ. ಎಷ್ಟೋ ಜನಕ್ಕೆ ಉದ್ಯೋಗ ಕೊಡ್ತೀರಿ ನೀವು, ನಿಮ್ಗೆ ಗೊತ್ತಿರೋದಿಲ್ಲ. ಆತ್ಮ ಯೋಜನೆಯಡಿ ಸಾಧಕ ರೈತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇಲಾಖೆಯಿಂದ ಸೇವಾ ನಿವೃತ್ತಿಯಾಗುತ್ತಿರುವ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ವಿನೋದ್ ಅಣ್ವೇಕರ್ ರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸಹಾಯಕ ಕೃಷಿ ನಿರ್ದೇಶಕ ಪಾಂಡಪ್ಪ ಲಂಬಾಣಿ ಪ್ರಾಸ್ತಾವಿಕವಾಗಿ ಸರ್ಕಾರದ ಯೋಜನೆಯನ್ನ ರೈತರಿಗೆ ತಿಳಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಇಲಾಖಾವಾರು ಸೌಲಭ್ಯಗಳನ್ನು ತಿಳಿಸಿದರು. ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಅರ್ಜುನ್ ಸೋಲಗತ್ತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರೈತರಿಗೆ ತರಬೇತಿ ನೀಡಿದರು. ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್, ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ರೈತ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಅರುಣ್ ನಾಯ್ಕ್, ಪಶು ಇಲಾಖೆಯ ಡಾಕ್ಟರ್ ಬಸಪ್ಪ, ತೋಟಗಾರಿಕಾ ಇಲಾಖೆಯ ಅಧಿಕಾರಿ ಸೂರ್ಯಕಾಂತ್ ವಡೇರ, ಕೃಷಿ ಅಧಿಕಾರಿ ಪುನೀತಾ ಎಸ್ಬಿ, ಇಲಾಖೆಯ ಅಧಿಕಾರಿಗಳು ಇದ್ದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಲು ಎಬಿಆರ್ಕೆಯಿಂದ ಅನುಮತಿ ಪಡೆದ ನಂತರವೇ ಸ್ಕ್ಯಾನಿಂಗ್ ಮಾಡಲು ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿರುವುದರಿಂದ ರೋಗಿಗಳಿಗೆ ಮಾರಕವಾಗಿ ಪರಿಣಮಿಸಿದೆ. ತಕ್ಷಣವೇ ಸರ್ಕಾರ ಈ ಆದೇಶ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಜಿಲ್ಲಾಸ್ಪತ್ರೆ ಎದುರು ಪ್ರತಿಭಟನೆ ಮಾಡುತ್ತೇವೆ ಎಂದು ಜನಶಕ್ತಿ ವೇದಿಕೆಯ ವತಿಯಿಂದ ಆಗ್ರಹಿಸಲಾಯಿತು. ಸೋಮವಾರ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾರಿಗೆ ಮನವಿ ನೀಡಿದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಮತ್ತು ಅವರ ತಂಡದವರು ಅಂಕೋಲಾ ತಾಲೂಕಾಸ್ಪತ್ರೆಯಿಂದ ವಿಶ್ವನಾಥ್ ಗಾಂವ್ಕರ್ ಎನ್ನುವ ವ್ಯಕ್ತಿಯನ್ನ
ಸಿಟಿ ಸ್ಕ್ಯಾನ್ ಮಾಡಿಸಲು ರೆಫರ್ ಮಾಡಲಾಗಿತ್ತು. ಆತನನ್ನ ಕರೆತಂದ ಸಂಬಂಧಿಕರು ಕಾರವಾರ ಮೆಡಿಕಲ್ ಕಾಲೇಜಿನ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ವೈದ್ಯರಿಗೆ ತೋರಿಸಿದ್ರು. ಕರ್ತವ್ಯದಲ್ಲಿದ್ದ ವೈದ್ಯರು ಆತನಿಗೆ ತುರ್ತಾಗಿ ಸಿಟಿ ಸ್ಕ್ಯಾನ್ ಮಾಡಬೇಕಾಗಿ ಬರೆದರು. ಆದರೆ ಸಿಟಿ ಸ್ಕ್ಯಾನ್ ಮಾಡಲು ಸಂಬಂಧಪಟ್ಟವರು ನಿರಾಕರಿಸಿದ್ರು. ಎಬಿಆರ್ಕೆಯಿಂದ ಪರವಾನಗಿ ಬಂದ ಮೇಲೆಯೇ ಸ್ಕ್ಯಾನಿಂಗ್ ಮಾಡಲಾಗುವುದೆಂದು ನಿರಾಕರಿಸಿದ್ರು. ಆಕ್ಷೇಪವೆತ್ತಿದ ನಂತರ ವಿಶ್ವನಾಥ್ ಗಾಂವ್ಕರ್ ಮೆದುಳಿನಲ್ಲಿ ರಕ್ತಸ್ರಾವ ಇರುವುದು ಪತ್ತೆ ಹಚ್ಚಿದ ವೈದ್ಯರು ಕೂಡಲೇ ಚಿಕಿತ್ಸೆ ಪ್ರಾರಂಭಿಸಿದ್ರು. ಎಬಿಆರ್ಕೆಯಿಂದ ಪರವಾನಗಿ ಪಡೆಯುವಲ್ಲಿ ಸುಮಾರು 4 ರಿಂದ 5 ತಾಸು ವಿಳಂಬವಾಗುತ್ತದೆ. ಕೆಲವೊಮ್ಮೆ 10 ರಿಂದ 12 ತಾಸು ವಿಳಂಬವಾಗುತ್ತದೆ. ಹೀಗಿರುವಾಗ ರೋಗಿ ಮರಣ ಹೊಂದಿದ ನಂತರ ಪರವಾನಗಿ ಪಡೆದ್ರೆ ಏನು ಪ್ರಯೋಜನ? ಸಿಟಿ ಸ್ಕ್ಯಾನ್ ವ್ಯವಹಾರದಲ್ಲಿ ಏನಾದರೂ ಭ್ರಷ್ಟಾಚಾರ ನಡೆದಿದ್ರೆ ಅದಕ್ಕೆ ಬೇರೆಯದೇ ರೀತಿಯಲ್ಲಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಿ. ಆರೋಗ್ಯ ಇಲಾಖೆ ಸುತ್ತೋಲೆ ಬಡ ರೋಗಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಸಾವುಗಳಾಗುವ ಸಂಭವವೂ ಇದೆ. ಈ ಆದೇಶ 10 ದಿನದ ಒಳಗಾಗಿ ಹಿಂಪಡೆಯಬೇಕು. ಹಿಂಪಡೆಯದೇ ಇದ್ದಲ್ಲಿ ಮುಂಬರುವ ಜನವರಿ 9ರಂದು ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಎದುರು ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಬಹಳಷ್ಟು ವ್ಯವಸ್ಥೆ ಇದೆ. ವ್ಯವಸ್ಥೆ ಅಂದರೆ ತಕ್ಕ ತಜ್ಞ ವೈದ್ಯರಿಲ್ಲ, ಯೂರೋಲಜಿ ಇಲ್ಲ, ಈಗ ಅನೇಕ ರೇಡಿಯೋಲಜಿಸ್ಟ್ ಇಲ್ಲ, ಹೀಗೆಲ್ಲ ಪ್ರಾಬ್ಲಮ್ಸ್ಗಳಿದೆ. ಆದಾಗ್ಯೂ ಸಹಿತ ನಮ್ಮ ಜನ ಸರ್ಕಾರ ಹೋಗ್ತಾ ಇದೆ. ಇಲ್ಲಿನ ಪೇಷಂಟ್ಗೆ ಬೇರೆ ರಾಜ್ಯಕ್ಕೋ ಬೇರೆ ಜಿಲ್ಲೆಗೋ ರೆಫರ್ ಮಾಡಿ ಹೋಗ್ತಾ ಇದ್ದಾರೆ. ಇಂಥದ್ರಲ್ಲಿ ಸಿಟಿ ಸ್ಕ್ಯಾನ್ ಇನ್ನೂವರೆಗೂ ನಮ್ಮಲ್ಲಿ MRI ಬಂದಿಲ್ಲ. ಉಡುಪಿ ಮತ್ತು ಮಂಗಳೂರು ಕಡೆ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ MRI ತುಂಬ ಚೆನ್ನಾಗಿ ಇದೆ. ನಮ್ಮಲ್ಲಿ MRI ಬಿಲ್ಡಿಂಗ್ ಮತ್ತು ಯಾವ ಆಗ್ತದೆ ಗೊತ್ತಿಲ್ಲ, ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ. ಈಗ ಸಿಟಿ ಸ್ಕ್ಯಾನಿಂಗ್ ಏನಾಗ್ತದೆ, ನಮ್ಮ ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದ ಏನಾಗಿದೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಸಿಟಿ ಸ್ಕ್ಯಾನ್ ಇಲ್ಲದೇ ಇರೋದು. ನಮ್ಮ ಜಿಲ್ಲೆಗೆ ರೆಫರ್ ಮಾಡಿಕೊಂಡು ನಮ್ಮ ಬೇರೆ ತಾಲೂಕಿಗೆ ರೆಫರ್ ಮಾಡಿ ಕಳಿಸ್ತಾರೆ. ಕಳಿಸಿದ್ರೆ ಇವ್ರು ಏನು ಮಾಡ್ತಾರೆ, ನಮಗೆ ಎಬಿಆರ್ಕೆಯಿಂದ ಅನುಮತಿ ಪಡೆದ ನಂತರನೇ ನಾವು ಮಾಡ್ತೇವೆ ಅಂತ ಕಳಿಸ್ತಾರೆ. ನೀನು ಹಾಗೆ ಒಬ್ಬ ವಿಶ್ವನಾಥ್ ಗಾಂವ್ಕರ್ ಅಂತೇಳಿ ರೆಫರ್ ಮಾಡ್ತಾರೆ. ಆದರೆ ಅವರಿಗೆ 11 ಗಂಟೆ ಬಂದವರಿಗೆ 4 ಗಂಟೆ ಆದರೂ ಸಹಿತ ರೆಫರೆನ್ಸ್ ಸಿಗಲಿಲ್ಲ. ನನಗೆ ಫೋನ್ ಮಾಡಿದ್ರೆ ನಾನು ಹೋದೆ. ಆಮೇಲೆ ಇಲ್ಲ ನಮಗೆ ಅದು ಈ ರೀತಿ ಆರ್ಡರ್ ಬಂದಂತೆ ಆರ್ಡರ್ ತೋರಿಸ್ತಾರೆ. ಆದರೆ ಈ ಆರ್ಡರ್ನಿಂದ ಒಬ್ಬ ಜೀವಹಾನಿ ಆಗ್ತದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.